ಈ ಹಸು 5 ಅಲ್ಲ 10 ಅಲ್ಲ 15 ಅಲ್ಲ 20 ಅಲ್ಲ, ಟೋಟಲ್ ಆಗಿ 30 kg ಹಾಲು ಕೊಟ್ಟೈತಿ ಬೆಳಗ್ಗೆ. ಇನ್ನು ಸಾಯಂಕಾಲ ಎಷ್ಟು ಕೊಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಇವತ್ತಿನ ವಿನ್ನರ್ ಯಾರಾಗ್ತಾರೋ ಅಂತಂದ. ನೀವೆಲ್ಲ ನೋಡ್ತಾ ಇದ್ದೀರಾ, ಇಲ್ಲಿ ಹಸುಗಳ ಹಾಲು ಕರೆಯುವಂಥ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾರೆ. ಈ ಆಯೋಜನೆಯಲ್ಲಿ ವಿನ್ನರ್ಗೆ 1.5 ಲಕ್ಷ ರೂಪಾಯಿಯ ಬಹುಮಾನ ಸಿಗುತ್ತೆ. ಅದಕ್ಕಿಂತ ಹೆಚ್ಚೇನೆಂದರೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ, ಹೈನುಗಾರಿಕೆಯನ್ನು ಹೆಚ್ಚು ಮಾಡಬೇಕು ನಮ್ಮ ರಾಜ್ಯದಲ್ಲಿ ಅಂತ ಮೈಸೂರು ನಗರ ಗೋಪಾಲಕರ ಸಂಘದವರು ಆಯೋಜನೆಯನ್ನ ಮಾಡಿಕೊಂಡಿದ್ದಾರೆ. ಈ ತರದ ಸಂಘಗಳು ಎಲ್ಲ ಕಡೆ ಇರಬೇಕು, ರೈತರಿಗೆ ಪ್ರೋತ್ಸಾಹನ ಕೊಡಬೇಕು. ಸೊ ಈ ತರ ಮಾಡೋದ್ರಿಂದ ಇನ್ನಷ್ಟು ಜನ ಹೈನುಗಾರಿಕೆಯಲ್ಲಿ ಬರ್ತಾರೆ ಅನ್ನೋದು ಇವರ ನಂಬಿಕೆ. ನಿಮಗೆ ಹೆಂಗ ಅನಿಸ್ತೈತಿ ಕಮೆಂಟ್ದಾಗ ಹೇಳ್ರಿ. ಕಾಂಪಿಟೇಷನ್ ಭಾಳ ಸಿಂಪಲ್ ಇದ್ದಿರ್ತೈತಿ. ಈ ಕಾಂಪಿಟೇಷನ್ದಾಗ ಭಾಗವಹಿಸಬೇಕು ಅಂತ ಅನ್ಕೊಂಡಿರುವಂತ ರೈತರು ಮತ್ತು ಹಸುಗಳು ಮೊದಲೇ ಇಲ್ಲಿ ಬರಬೇಕಾಗತ್ತೆ. ಒಂದಿನ ಮುಂಚೆ ಇಲ್ಲಿ ಟ್ರಯಲ್ ನೋಡ್ತಿರ್ತಾರೋ, ಬೆಳಗ್ಗೆ ಒಂದ್ಸರ್ತಿ ಸಾಯಂಕಾಲ ಒಂದ್ಸರ್ತಿ ಟ್ರಯಲ್ ನೀವು ತೋರಿಸ್ಬೇಕಾಗ್ತೈತಿ. ಮೇನ್ ಕಾಂಪಿಟೇಷನ್ ದಿನ ಬೆಳಗ್ಗೆ ಒಂದ್ಸರ್ತಿ ಎಷ್ಟು ಹಾಲು ಕೊಡುತ್ತೆ ಮತ್ತೆ ಸಾಯಂಕಾಲ ಇನ್ನೊಂದ್ಸರ್ತಿ ಎಷ್ಟು ಹಾಲು ಕೊಡುತ್ತೆ ಅದನ್ನ 2 ತಿಂಗಳು ಕ್ಯಾಲ್ಕುಲೇಷನ್ ಮಾಡಿ ಅದ್ರ ಮೇಲೆ ಡಿಸೈಡ್ ಮಾಡ್ತಾರೋ ಹೂ ಇಸ್ ದ ವಿನ್ನರ್ ಅಂತ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಸರ್ ನಮಸ್ತೆ. ನಮಸ್ತೆ ಸರ್ ನಮ್ಮ ಹೆಸರು ಪೃಥ್ವಿಗೌಡ ಅಂತೇಳಿ, ಬೆಂಗಳೂರು ರಾಜಾಜಿನಗರದಲ್ಲಿ ವಾಸ ಆಗಿರೋದು. ಓಕೆ. ಸತತ ನಾವು ಒಂದು 50 ವರ್ಷಗಳಿಂದ ಹೈನುಗಾರಿಕೆನಲ್ಲಿ ನಮ್ಮ ತಂದೆ ಆಗಿರ್ಬೋದು, ನಮ್ಮ ತಾತನ ಕಾಲದಿಂದನೂ ಮಾಡ್ಕೊಂಡ್ಬಂದಿದ್ದೀವಿ. ಓಕೆ. ನಾವು ಸಿಟಿ ಸೆಂಟ್ರಲ್ ಇರೋದ್ರಿಂದ ನಮಗೇನಾಗಿದೆ, ಸಫಿಷಿಯೆಂಟ್ ಸ್ಪೇಸ್ ಇಲ್ಲ. ಓಕೆ. ಸೊ ಹಾಗಾಗಿ ಕಮ್ಮಿ ಪ್ರಮಾಣದಲ್ಲಿ ಹಸುಗಳನ್ನ ಕಟ್ಟಿದ್ದೀವಿ. ಸೊ ಕಮ್ಮಿ ಪ್ರಮಾಣದಲ್ಲಿ ಹಸುಗಳಿದೆ, ಒಳ್ಳೊಳ್ಳೆ ಹಸುಗಳನ್ನ ಕಟ್ಟಿ. ನಿಮ್ಮ ಹಸು ಇವತ್ತು ಏನು ಹಾಲು ಕರೆಯೋ ಸ್ಪರ್ಧೆ ಇತ್ತಲ್ಲ ಅದರಲ್ಲಿ ಟಾಪಲ್ಲಿ ಇದೆ, ಬೆಳಗ್ಗೆ ಅಂತೂ ಟಾಪಲ್ಲೇ ಇದೆ. ನಿಮ್ಮ ಹಸು ಬಗ್ಗೆ ಹೇಳಿ ಸರ್, ಎಷ್ಟು ವರ್ಷ ಅದಕ್ಕೆ? ಸರ್ ಪ್ರೆಸೆಂಟ್ಲಿ ಅದು 3rd ಲ್ಯಾಕ್ಟೇಷನ್ನು. ಓಕೆ. ಸೊ ಈಗ ನಾವು ರೀಸೆಂಟಾಗಿ ಅದನ್ನು ನಾನು ಪಂಜಾಬಿಂದ ಪರ್ಚೇಸ್ ಮಾಡಿದ್ದು. ಸೊ ನಮಗೆಲ್ಲ ಟ್ರಾನ್ಸ್ಪೋರ್ಟೇಷನ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ ನಮಗೆ ಒಂದು 21 ಲಕ್ಷ ಬಿದ್ದಿದೆ 2 ಹಸುವಿಂದ. ಈ 2 ಹಸುಗಳು 2 ಹಸುವಿಂದನೂ ನಮಗೆ 21 ಲಕ್ಷ ಬಿದ್ದಿದೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್. ಕೆಲವರು ಇದು ಹೆಂಗ್ ಸಾಧ್ಯ ಅಷ್ಟೊಂದು ಕೊಟ್ಟು ಹೆಂಗ್ ತಗೊಂಡ್ಬರ್ಬೋದು ನೋಡಿ ಸರ್, ನೀವು ಹಾಕಿರೋ ಶೂ ಇಂದ ಹಿಡಿದು ನೀವು ಹಾಕಿರೋ ಬಟ್ಟೆ ತನಕ ಕಾಸು ಕೊಟ್ಟಂಗೆ ಕಜಾಯ. ಅದೇ ಸೇಮ್ ಟು ಅಲ್ವಾ? ಈ ರೀತಿ ಹಸುಗಳಲ್ಲೂ ಕೂಡ ಕಾಸು ಕೊಟ್ಟಂಗೆ ಕಜಾಯ. ಗೊತ್ತಾಯ್ತಲ್ಲ? ಆ ರೀತಿನಲ್ಲಿ ನಾವು ಏನಕ್ಕೆ ಅವ್ರಿಗೆ ದುಡ್ಡನ್ನ ಕೊಡ್ತೀವಿ ಅಷ್ಟೊಂದು ಅಂದ್ರೆ ಅವ್ರ ಶ್ರಮ ಇರುತ್ತೆ. ಸುಮ್ಮನೆ ಬಾಯಿ ಮಾತಿಗೆ ನಾವು 1 ಲಕ್ಷಕ್ಕೆ 2 ಲಕ್ಷಕ್ಕೆಲ್ಲ 50 ಲೀಟರ್ ಕೊಡ್ತಾರೆ, ಅವೆಲ್ಲ ಬುಲ್ಡೆ ಗಿಲ್ಡೆ ಬಿಡ್ತಾರಲ್ಲ, ಅದೆಲ್ಲ ಇಲ್ಲ ಸರ್. ಪಂಜಾಬಲ್ಲಿ ನಾವು ಹೋಗಿ ಹಸು ತಗೊಂತೀವಿ ಅಂದ್ರೆ ಬೆಲೆ ಇದೆ, ಹಸುಗಳಿಗೆ ಬೆಲೆ ಇದೆ. ನಾವು ಅದನ್ನು ನೋಡಿ ಆಯ್ಕೆ ಮಾಡಿ ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೌ ವಿ ಆರ್ ಪರ್ಚೇಸಿಂಗ್ ದ ಕೌಸ್ ಅಂತ ಹೇಳಿ. ಸರ್ ಇದುವಾಗ ಎಷ್ಟು ಕರು ಹಾಕಿದೆ ಆ ಹಸು? ಸರ್ 2 ಕೂಡ 3rd ಲ್ಯಾಕ್ಟೇಷನ್ ಹಸುಗಳು. 3rd ಲ್ಯಾಕ್ಟೇಷನ್ ಆಗಿದೆ. 3rd ಲ್ಯಾಕ್ಟೇಷನ್ ಆಗಿ ಒಂದು ಬಂದು ಕರು ಹಾಕಿ ಆಲ್ಮೋಸ್ಟ್ 1 ಮಂತ್ ಆಗಿದೆ, ಇನ್ನೊಂದು ಬಂದು 2 ಮಂತ್ಸ್ ಆಗಿದೆ ಕರು ಹಾಕಿ. ನಾನು ತಗೊಬೇಕಾದ್ರೆ ಒಂದು ಹಸು ಬಂದು ಕರು ಹಾಕಿ ಬರೀ 12 ದಿನದಲ್ಲಿ ಒಂದು 57 ಲೀಟರ್ ಇತ್ತು. ಇನ್ನೊಂದು ಹಸು ಬಂದು ನಾನು ತಗೊಬೇಕಾದ್ರೆ ಅಲ್ಲಿ ಒಂದು 60 ಲೀಟರ್ಸ್ ಇತ್ತು. ಓಕೆ. ಸೊ ಅಲ್ಲಿ ನಾನು ಜಸ್ಟ್ ಇನ್ನು ಇವತ್ತಿಗೆ ಒಂದು 15 ಡೇಸ್ ಆಗಿದೆ ನಾನು ತಗೊಂಬಂದು. ಓಕೆ. ಕೆಲವರು ಎಲ್ಲರೂ ಡೌಟ್ಸ್ ಇರ್ತದೆ, ನಾವು ಪಂಜಾಬಿಂದ ಹಸು ತಗೊಂಬಂದ್ರೆ ಸೆಟ್ ಆಗುತ್ತಾ ಯಾಕಂದ್ರೆ ವಾತಾವರಣ ಚೇಂಜ್ ಆಗುತ್ತೆ ನೋಡಿ. ಹಸು ಈಗ ಫಾರ್ ಎಕ್ಸಾಂಪಲ್ ನಾವೇನೇ ಅನ್ಕೊಳ್ಳಿ, ನಾವೇ ಬೇರೆ ಊರಿಗೆ ಹೋದ್ರು ಕೂಡ ನಮ್ಮ ಮನೆಯಿಂದ ನಾವು ತಿಂಡಿ ಎಲ್ಲ ಕಟ್ಕೊಂಡು ಹೋಗಿ ನಮ್ಗೆ ಹೆಂಗ್ ಬೇಕು, ನಾವು ಏನೇನು ನಮ್ಮ ಕಂಫರ್ಟ್ಗೆ ಏನೇನು ಬೇಕು ಅದು ತಗೊಂಡೋದಾಗ ಯು ವಿಲ್ ಬಿ ಆಲ್ ರೈಟ್. ಅದೇ ರೀತಿನಲ್ಲಿ ಹಸುಗಳಲ್ಲಿ ಏನಾಗ್ತವೆ, ನೀವು ಅಲ್ಲಿಂದ ತಗೊಂಬಂದಾಗ ನೀನು ನನ್ನ ಮಾತು ಕೇಳು ಅನ್ನೋದು ಬಿಟ್ಬಿಟ್ಟು ಅದ್ರ ಮಾತನ್ನ ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡು, ನೀವು ಅದನ್ನ ಅರ್ಥ ಮಾಡ್ಕೊಂಡು ಮಾಡಿದಾಗ ಮಾತ್ರನೇ ಸೆಟ್ ಆಗೋದು. ನಾವು ಬರ್ತಾ ಇದ್ದಂಗೆ ಕಟಾಕ್ಬಿಡೋದು, ಮೂಗ್ದಾರ ಚುಚ್ಬಿಡೋದು, ಚೆನ್ನಾಗಿ ಡ್ರಿಪ್ಸ್ ಹಾಕೋದಂತೆ ಏನೇನೋ ಮಾಡೋಕ್ಕೆಲ್ಲ ಹೋದ್ರೆ ಖಂಡಿತ ಆಗಲ್ಲ ಸರ್. ಸಿ ಎಲ್ಲ ವಿಷಯದಲ್ಲೂ ಕೂಡ ಕರೆಕ್ಟ್ ದಾರಿನಲ್ಲಿ ಮಾಡಬೇಕು. ಮುಂಚೆ ಸತತ ನಾವು ಒಂದು 10 ವರ್ಷದ ಹಿಂದೆನೇ ನಾವು ಹಸುಗಳನ್ನ ತೊಗೊಂಬಂದಿದ್ವಿ ಪಂಜಾಬಿಂದ. 7 ಹಸುನು ಸತ್ತೋಗಿತ್ತು. 7 ಹಸುನು ಸತ್ತೋಗಿತ್ತು. ನಾನು ಅವತ್ತು ಕೈ ಕಟ್ಕೊಂಡು ಆಯ್ತು ಬೇಡ ಇನ್ಮೇಲಿಂದ ಪಂಜಾಬ್ ಅಂತ ಹೇಳಿದ್ರೆ ನಾವು ಇವೆಲ್ಲ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸಿ ಎನಿಥಿಂಗ್ ಇಸ್ ಪಾಸಿಬಲ್. ಯಾವುದು ಬ್ರಹ್ಮ ವಿದ್ಯೆ ಅಲ್ಲ, ಎಲ್ಲ ಕೋತಿ ವಿದ್ಯೆನೇ. ಮಾಡೋ ವಿಧಾನ ಕರೆಕ್ಟ್ ಆಗಿರಬೇಕು, ಅವಾಗ ಮಾತ್ರನೇ ವಿ ಕ್ಯಾನ್ ಸಿ ಸಕ್ಸಸ್. ಕಲಿಬಹುದು ಅಂತೀರಾ? ಕಲಿಬಹುದು ಸರ್. ನಥಿಂಗ್ ಇಸ್ ಇಂಪಾಸಿಬಲ್ ಇವತ್ತು. ಅದೇ ಕರೆಕ್ಟ್. ನಮ್ಮ ಇಂಟೆನ್ಷನ್ ಒಂದೇ ಸರ್, ಮನೆಯಲ್ಲಿ ಹಸು ಕಟ್ಟಲಿ ಸರ್. ಸುಮ್ಮನೆ ಭಯ ಪಡಿಸೋದಲ್ಲ ರೈತರಿಗೆ, ಹಿಂಗಾಗ್ಬಿಡುತ್ತೆ. ನೀವು ಹಸು ಅಂತ ಹೇಳಿದಾದ್ಮೇಲೆ ಅದಕ್ಕೆ ಏನು ಕೊಟ್ಟರೆ ನಮ್ಗೆ ಔಟ್ಪುಟ್ ಬರುತ್ತೆ ಅನ್ನೋದು ಗೊತ್ತಿರಬೇಕು. ಪ್ಲಸ್ ಹಸುಗೆ ಸಾಮರ್ಥ್ಯ ಇರಬೇಕು.
ನೀವು ಅದಕ್ಕೆ ಹಸುಗೆ ಸಾಮರ್ಥ್ಯ ಇಲ್ಲ, ನೀವು ಒಳ್ಳೆ ರೈಟ್ ಫುಡ್ ಕೊಟ್ಟರು ಅದು ಪ್ರಯೋಜನ ಇಲ್ಲ. ಅದೇ ರೀತಿಯಲ್ಲಿ ನೀವು ಒಳ್ಳೆ ಫುಡ್ ಕೊಡ್ತಾ ಇಲ್ಲ, ಒಳ್ಳೆ ಹಸು ಇದೆ ಅಂದ್ರೂ ಆಗಲ್ಲ. ಇಟ್ ಇಸ್ ಆಲ್ ವೈಸ್ ವರ್ಸ. ಒಳ್ಳೆ ಹಸುನೂ ಇರಬೇಕು, ಒಳ್ಳೆ ಫೀಡಿಂಗು ಇರಬೇಕು. ಅವಾಗ ಮಾತ್ರನೇ ಸಕ್ಸಸ್ ಆಗ್ಬೋದು. ಪರ್ ಡೇ ಸರ್ ನೀವು ಫೀಡಿಂಗ್ ಅಂತಾನೆ ಎಷ್ಟು ಖರ್ಚು ಮಾಡ್ತೀರಾ ಸರ್? ಕಾಂಪಿಟೇಷನ್ ಅಂತ ಬಂದಾಗ ಇವಾಗ ನಾನು ಯೂಸ್ ಮಾಡ್ತಾ ಇರೋದೆಲ್ಲ ಬಂದು ವೆರಿ ಪ್ರೀಮಿಯಂ ಫೀಡ್ಸ್ ಅದೇ ನೋಡಿದೆ ಸರ್, ಬಿಸ್ಲರಿ ವಾಟರ್ ಬಾಟಲ್ಗಳು ನೋಡಿದಾಗಲೇ ಅನ್ಕೊಂಡೆ. ಸೊ ಮಾಡಲೇಬೇಕು. ಈಗ ನೋಡಿ, ಈಗ ನಿಮಗೆ ಒಂದು ಕುದುರೆ ಶೋಕಿ ಇರುತ್ತೆ, ಇನ್ನೊಬ್ರಿಗೆ ಒಂದು ನಾಯಿ ಶೋಕಿ ಇರುತ್ತೆ, ಒಬ್ರು ಬೆಕ್ ಶೋಕಿ ಇರುತ್ತೆ, ನಮ್ಗೆ ಹಸು ಶೋಕಿ ಇದೆ. ನಾವು ಮಾಡಿದ್ದೀವಿ, ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿದ್ದೀವಿ. ಹಲವಾರು ಸತಿ ಇದೇ ಗ್ರೌಂಡಲ್ಲಿ ನಾವು ಕಣ್ಣಲ್ಲಿ ನೀರು ಹಾಕೊಂಡು ಹೋಗಿರೋದಿದೆ, ಸೋತೋಗಿದ್ದೀವಿ, ಅಯ್ಯೋ ನಮ್ಗೆ ಗೆಲ್ಲಿಲ್ವಲ್ಲ ಅನ್ನೋದಿದೆ. ಅದನ್ನ ಮೋಟಿವೇಶನ್ ಆಗಿ ತಗೊಂಡು ಎಸ್ ನಾವು ಗೆಲ್ಬೋದು, ನಾವು ಎಲ್ಲಿ ಆಲ್ಟರ್ ಮಾಡ್ಕೊಬೇಕು ನಮ್ಮನ್ನು ನಾವು ಅಂತ ಗೊತ್ತಾದ್ರೆ ವಿ ಕ್ಯಾನ್ ಡೂ ಮಿರಾಕಲ್ಸ್. ನಥಿಂಗ್ ಇಸ್ ಇಂಪಾಸಿಬಲ್ ಸರ್. ಏನು ಬೇಕೋ ಮಾಡ್ಬೋದು ಒಬ್ಬ ಮನುಷ್ಯ ಅದು. ಓಕೆ ಸರ್, ಇದು ಕಾಂಪಿಟಿಷನ್ ಅಂತ ಬಂದಾಗ ನೀವು ಅಲ್ಟ್ರಾ ಆಮೇಲೆ ಟಾಪ್ ಎಡ್ಜಿಗೆ ನೀವು ಟಚ್ ಮಾಡ್ತಾ ಇದ್ದೀರಾ. ಬಟ್ ಎಲ್ಲ ರೈತರು ಕಾಂಪಿಟಿಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಸರ್. ಒಬ್ಬ ಸಿಂಪಲ್ ರೈತನ ಆಸೆ ಏನಂದರೆ ಅವನು ಹಸು ಚೆನ್ನಾಗಿರಬೇಕು, ಅವ್ನ ಮನೆ ಸಾಕಬೇಕು, ಮನೆ ಖರ್ಚುಗಳೆಲ್ಲ ಒಂದು ಹೇಳ್ತೀನಿ ಸರ್, ಡೈರಿ ಫಾರ್ಮ್ ಅನ್ನೋದು ಹೆಂಗೆ ಅಂದರೆ, ನೀವು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿಬಿಡ್ತೀನಿ, ನಾನು 2 ಹಸುವಿಂದ ಶುರು ಮಾಡ್ತೀನಿ, ನಾನು ದುಡಿಮೆ ಮಾಡಿಬಿಡ್ತೀನಿ ಅಂದರೆ ಖಂಡಿತ ಆಗಲ್ಲ. ಡೈರಿ ಫಾರ್ಮ್ ಅನ್ನೋದು ಲಾರ್ಜ್ ಸ್ಕೇಲಲ್ಲೇ ಮಾಡಬೇಕು. ಲಾರ್ಜ್ ಸ್ಕೇಲಲ್ಲಿ ಮಾಡಿದಾಗ ಮಾತ್ರ ಪ್ರಾಫಿಟಬಲ್ ಇದೆ. ಎಸ್, ಅದನ್ನ ಬಿಟ್ಟು ಅದು ಲಾರ್ಜ್ ಸ್ಕೇಲಲ್ಲಿ ಅಂತ ಇದ್ದಂಗೆ ತಗೊಂಡು ಒಟ್ಟಿಗೆ 100 ಹಸು ಹಾಕೋದಲ್ಲ. ಡೈರಿ ಸೈಕಲ್ ಅನ್ನೋದಿದೆ, ಅದನ್ನು ಫಾಲೋ ಮಾಡಬೇಕು. ಆ ಡೈರಿ ಸೈಕಲ್ ಜೊತೆಗೆ ಒಂದು ಸಕ್ಸಸ್ಫುಲ್ ಡೈರಿ ಫಾರ್ಮ್ಗೆ ಬೇಕಾಗಿರತಕ್ಕಂಥದ್ದು ಫೀಡಿಂಗ್, ಬ್ರೀಡಿಂಗ್, ಮ್ಯಾನೇಜ್ಮೆಂಟ್. ಈ ಮೂರನ್ನೂ ಫಾಲೋ ಮಾಡಿದಂಗೆ ಮಾತ್ರನೇ ದೆನ್ ಯು ವಿಲ್ ಸಿ ಸಕ್ಸಸ್. ಆ್ಯಂಡ್ ನಾಟ್ ಇನ್ ಮಿನಿಟ್ಸ್ ಆರ್ ನಾಟ್ ಇನ್ ಡೇಸ್, ಇಟ್ ಟೇಕ್ಸ್ ಇಯರ್ಸ್. ಎಸ್, ಆಫ್ ಕೋರ್ಸ್. ಸೊ ಪೇಷನ್ಸ್ ಭಾಳ ಇಂಪಾರ್ಟೆಂಟ್ ಅಂತೀರಾ? ಆಫ್ ಕೋರ್ಸ್ ಸರ್, ಪೇಷನ್ಸು ಇರಬೇಕು ಒಬ್ಬ ಮನುಷ್ಯನಿಗೆ. ನಂತರ ಏನಂದರೆ ಛಲನೂ ಇರಬೇಕು. ನಾವು ಇದಕ್ಕೆ ಯಾವುದಕ್ಕೆ ಕಂಪೇರ್ ಮಾಡ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನೀವು ಚಿಕ್ಕ ವಯಸ್ಸಲ್ಲಿ ಸೈಕಲ್ ಓಡಿಸ್ತಾ ಇದ್ರಿ ಅಲ್ವಾ ಸರ್? ಎಷ್ಟು ಸತಿ ಬಿದ್ರಿ? ಸುಮಾರು ಸತಿ. ಲೆಕ್ಕನೇ ಇಲ್ಲ. ಇವತ್ತು ಸೈಕಲ್ ಓಡಿಸ್ದೇ ಬಿಟ್ಬಿಟ್ಟಿದ್ದೀರಾ? ಇಲ್ಲ, ಸೈಕಲ್ ಓಡಿಸ್ತಾ ಇದ್ದೀರಾ, ಗಾಡಿನ ಓಡಿಸ್ತಾ ಇದ್ದೀರಲ್ಲ. ವಾಟ್ ಈಸ್ ದಟ್? ಕಲಿಬೇಕು ಅನ್ನೋ ಛಲ ಇತ್ತು, ಕಲ್ತಿದ್ದೀವಿ. ಅದೇ ರೀತಿಯಲ್ಲಿ ಈ ಬಿಸ್ನೆಸ್ಸಲ್ಲೂ ಕೂಡ ಈ ಡೈರಿ ಫಾರ್ಮ್ ಅನ್ನೋದೇನಿದೆ ಇದರಲ್ಲೂ ಕೂಡ ಬಿದ್ದೇ ಬೀಳ್ತೀರಾ. ಸಮ್ಡೇ ಹಸು ಹುಷಾರಿರಲ್ಲ, ಒಂದಿನ ಹಸುನೇ ಸತ್ತೋಗ್ಬಿಡುತ್ತೆ, ಎಲ್ಲೋ ಮೋಸ ಹೋಗಿರ್ತೀರಾ. ಅದನ್ನು ನೀವು ಕಂಪೇರ್ ಮಾಡಬೇಕಾಗಿರೋದು ಏನರಲ್ಲಿ, ನಾವು ಸೈಕಲ್ ಓಡಿಸ್ಬೇಕಾದ್ರೆ ಹೆಂಗೆ ಬಿದ್ರಿ ಅದನ್ನು ಕಂಪೇರ್ ಮಾಡಿ. ದೆನ್ ಯು ವಿಲ್ ಗೆಟ್ ಎ ಗ್ರಿಪ್. ಆ ಗ್ರಿಪ್ ಬರೋತಂಗ ತಾಳ್ಮೆ ಆಗಿರಬೇಕು. ನಾವು ಇವತ್ತು ಮಾಡಿ ನಾಳೆ ಬೆಳಗ್ಗೆ ನಾನು ಕೋಟ್ಯಾಧೀಶ್ವರಿ ಆಗ್ಬಿಡ್ತೀನಿ ಅಂದ್ರೆಲ್ಲ ಆಗಲ್ಲ ಸರ್. ಎವ್ರಿಥಿಂಗ್ ಟೇಕ್ಸ್ ಅ ಟೈಮ್. ಕರೆಕ್ಟ್ ಸರ್. ಸೊ ಓವರ್ ಆಲ್ ಅಪಾರ್ಟ್ ಫ್ರಮ್ ದಿಸ್ 2 ಹಸುಗಳನ್ನ ಬಿಟ್ಟು ಮತ್ತೆ ನಿಮ್ಮ ಡೈರಿಯಲ್ಲಿ ಎಷ್ಟು ಹಸುಗಳಿದಾವೆ ಸರ್? ನಮ್ಮಲ್ಲಿ ನಾವು ಇರೋದು ಬೆಂಗಳೂರು ಟೌನಲ್ಲಿ ಇರೋದ್ರಿಂದ ನಮ್ಗೆ ಭಾಳ ಪ್ರಾಬ್ಲಮ್ ಇದೆ ಸರ್. ಬಿಕಾಸ್ ನೋಡಿ, ನಾವು ಯಾವಾಗ ನೋಡಿ ನಾವು ಇವಾಗ ಸಿಟಿ ಸೆಂಟ್ರಲ್ ಇರೋದ್ರಿಂದ ಆ್ಯಕ್ಚುಲಿ ಹಸುಗಳಿಗೆಲ್ಲ ಪರ್ಮಿಷನ್ಸ್ ಇಲ್ಲ. ಬಿಕಾಸ್ ಡ್ರೈನೇಜಿಗೆ ಬಿಡ್ತೀವಿ ಅಂತ ಹೇಳಿ ನಾವು ತುಂಬ ವರ್ಷಗಳಿಂದ ಇದ್ದೀವಿ ಅಂತ ಹೇಳಿ ನಮ್ಗೆ ಯಾರು ಇವತ್ತು ತನಕ ತೊಂದರೆ ಕೊಟ್ಟಿಲ್ಲ. ಸೊ ನಡ್ಕೊಂಬಂದಿದ್ದೀವಿ. ವಿ ಆರ್ ಹ್ಯಾವಿಂಗ್ ಓನ್ಲಿ ಕಪಲ್ ಆಫ್ ಅನಿಮಲ್ಸ್. ತುಂಬ ಕಮ್ಮಿ ಹಸುಗಳಿದೆ. ಲಾಸ್ಟ್ ಇಯರ್ ಬಂದು 56 ಲೀಟರ್ಸ್ 200 ಗ್ರಾಮ್ಸ್ ಒಂದು ಹಸು ಕರೆದಿದ್ದೆ. ಇನ್ನೊಂದು ಹಸು ಬಂದು 56 ಲೀಟರ್ಸ್ 80 ಗ್ರಾಮ್ಸ್ ಕರೆದಿದ್ದೆ. ಈ ಸತಿ ಈ ಸ್ಪರ್ಧೆ ಬಂದ್ಬಿಟ್ಟು ಇಟ್ ಈಸ್ ಲೈಕ್ ಅವರ್ ವರ್ಲ್ಡ್ ಕಪ್. ನಮ್ಮ ಈ ಮೈಸೂರು ಸ್ಪರ್ಧೆ ಏನಿದೆ ಇದು ನಮ್ಮ ಕ್ರಿಕೆಟಲ್ಲಿ ಹೆಂಗೆ ವರ್ಲ್ಡ್ ಕಪ್ ಇರುತ್ತೆ ಹಂಗೆ ಎಲ್ಲ ಟಾಪ್ ರೈತರುಗಳು ಬಂದು ಇಲ್ಲಿ ಪ್ರದರ್ಶನ ಮಾಡಬೇಕು ಅನ್ನೋ ಉದ್ದೇಶ ಇರ್ತದೆ. ಅದು ಒಂದಕ್ಕೋಸ್ಕರನೇ ಈ ಸತಿ ಹಸು ತೆಗೆದಿದ್ದು ನಾವು. ರೆಕಾರ್ಡ್ ಮಾಡಬೇಕು, ನಮ್ಮ ರೆಕಾರ್ಡ್ನ ನಾವೇ ಬ್ರೇಕ್ ಮಾಡಬೇಕು. ಮೋರ್ ದೆನ್ ದಟ್ ಮುಂದೆ ಉತ್ತೇಜನ ಆಗಬೇಕು, ಹೊಸ ರೈತರುಗಳು ಬರಬೇಕು. ಅಬ್ವಿಯಸ್ಲಿ ಸರ್, ನನ್ನ ಪ್ರಕಾರ ಇವತ್ತು ರೆಕಾರ್ಡ್ ಬ್ರೇಕ್ ಆಗ್ಬೋದು. ಯಾಕಂದ್ರೆ ಇವಾಗ ಆಲ್ರೆಡಿ 30ಗೆ ಹೋಗಿದೆ. ಇನ್ನು ಸಾಯಂಕಾಲ ಅರೌಂಡ್ ಅದನ್ನ ಟಚ್ ಮಾಡಿದ್ರು ಕೂಡ ಇಟ್ಸ್ ನಿಯರ್ ಟು 60 ಅಥವಾ 60 ಕ್ರಾಸ್ ಆಗ್ಬೋದು ಅಂತ. ಆಗ್ಬೋದು. ನಥಿಂಗ್ ಇಸ್ ಇನ್ ಅವರ್ ಹ್ಯಾಂಡ್ ಸರ್. ನಾವು ನಂಬಿರೋದು ಮೂಕ ಪ್ರಾಣಿ. ಇಸ್ ಜಸ್ಟ್ ಎ ಲೈಫ್ ಸ್ಟಾಕ್. ನನ್ನ ಪ್ರಯತ್ನ ನಂದು ಏನೇ ಇದ್ರೂ ದೇವ್ರದ್ದು ಆಶೀರ್ವಾದ ಇರಬೇಕು, ಅದಕ್ಕೆ ಕೆಪಾಸಿಟಿ ಕೊಟ್ಟಿರಬೇಕು. ಗೊತ್ತಾಯ್ತಲ್ಲ, ಆವಾಗ ಮಾತ್ರನೇ ಸಾಧ್ಯ. ಸುಮ್ಮನೆ ನಾನು ಏನೋ ಮಾಡ್ತೀನಿ ಅಂದ್ರೆ ಆಗಲ್ಲ. ಇವಾಗ ಒಬ್ಬ ನಾರ್ಮಲ್ ರೈತ ನಾರ್ಮಲ್ ಥರದ ಪಂಜಾಬಿಂದ ಬಿಟ್ಬಿಡಿ, ಯಾಕಂದರೆ ಅವನಿಗೆ ಅಲ್ಲಿಂದ ತೊಗೊಂಬರೋಕ್ಕೆ ಆ ಕೆಪಾಸಿಟಿ ಇಲ್ಲ ಅಂದ್ಕೊಳ್ಳಿ. ನಾರ್ಮಲ್ ಆಗಿ 1-2 ಹಸು ಇಟ್ಕೊಂಡು ಅವ್ನು ಸಾಕಾಣಿಕೆ ಮಾಡ್ತಾನಂದ್ರೆ ಅವ್ನಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? 2 ಹಸು ಕಟ್ಟೋನಿಗೆ 2 ಹಸು ವಾರ ಕಟ್ಟಿ, 1 ಹಸು ಕಟ್ಟಿ ಅಥವಾ 20 ಹಸುನೇ ಕಟ್ಟಿ, ಬಟ್ ಅದನ್ನು ಬೆಳವಣಿಗೆ ಮಾಡಬೇಕು ಅನ್ನೋ ಭಾವನೆ ಇರಬೇಕು. ಈಗ ನಮ್ಮ ತಂದೆ ಮಾಡ್ಕೊಂಬಂದಿದ್ರು ಅವತ್ತಿನ ದಿನದಲ್ಲಿ ರವೆ ಬೂಸ, ಚಕ್ಕೆ ಬೂಸ, ಕಳ್ಳೆ ಒಟ್ಟು ಇಟ್ಕೊಂಡು ಮುಸ್ರೆ ಥರ ಎಲ್ಲ ಕೊಟ್ಟು ಕುಡ್ಕೊಂಬಂದಿದ್ರು. ನಾವು ಅವತ್ತು ಅದನ್ನೇ ಮಾಡ್ಕೊಂಬಂದಿದ್ರೆ ನಾವು ಇದನ್ನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸಿ ಜನ್ರೇಷನ್ ನಮ್ಗೆ ಎಷ್ಟು ಇಂಪ್ರೂವ್ ಆಗ್ತಾ ಇದೆ, ಅದೇ ರೀತಿಯಲ್ಲಿ ನಾವು ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಬರಬೇಕು, ಅಪ್ಗ್ರೇಡ್ ಆಗಬೇಕು. ಅಪ್ಗ್ರೇಡ್ ಆಗಿ ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಸ್ ಬಂದಿದೆ. ಮುಖ್ಯವಾಗಿ ಒಳ್ಳೆ ಹಸು ತಗೊಳ್ಳಿ, ಹಸು ತೊಗೊಂಡಾದ್ಮೇಲೆ ಒಳ್ಳೆ ಫೀಡಿಂಗ್ ಮಾಡಿ, ಫೀಡಿಂಗ್ ಆದಮೇಲೆ ಅದನ್ನು ಬ್ರೀಡಿಂಗ್ ಮಾಡಿ, ಅವನ್ನೆಲ್ಲ ಮಾಡ್ದಂಗೆ ಮಾತ್ರನೇ ಸಕ್ಸಸ್ ಆಗ್ಬೋದು. ಸುಮ್ಮನೆ ನಾವು ಮಾಡ್ತೀವಿ ಅಂದ್ರೆ ಅಲ್ಲಾಗಲ್ಲ. ಅದಕ್ಕೆ ಅಂತಲೇ ನಾವು ಸಂಸ್ಥೆನೇ ಮಾಡಿದ್ದೀವಿ. ಫ್ರಮ್ ಪಾಸ್ಟ್ 5 years ನಮ್ಮದು KPDF ಅಂತ ಸಂಸ್ಥೆನೇ ಮಾಡಿದ್ದೀವಿ ಬೆಂಗಳೂರಲ್ಲಿ. ಪ್ರೆಸೆಂಟ್ಲಿ ನಮ್ಮ ಸಂಸ್ಥೆನಲ್ಲಿ 9,300 ಚಿಲ್ಲರೆ ಜನ ರೈತರಿದ್ದಾರೆ ಥ್ರೂಔಟ್ ಕರ್ನಾಟಕದಲ್ಲಿ. ಅವರಿಗೆ ನಮ್ಮ ಸಂಸ್ಥೆ ಮುಖಾಂತರ ಏನೇನು ಮಾಡ್ತಾ ಇದ್ದೀವಿ, ಆಲ್ ದ ಫೆಸಿಲಿಟೀಸ್ ವಿ ಆರ್ ಗಿವಿಂಗ್.
ಸೊ ಅಂದ್ರೆ ವಾಟ್ ಕೈಂಡ್ ಆಫ್ ಫೆಸಿಲಿಟೀಸ್? ಮೊದಲನೇದಾಗಿ ಒಬ್ಬ ಹೊಸ ರೈತ ಆಗಿರ್ಬೋದು ಅಥವಾ ಹಳೆ ರೈತ ಆಗಿರ್ಬೋದು, ಅವ್ನು ಯಾವ ರೀತಿ ಶೆಡ್ ನಿರ್ಮಾಣ ಮಾಡಬೇಕು. ಓಕೆ. ಶೆಡ್ ನಿರ್ಮಾಣ ಮಾಡೋದಕ್ಕೆ ಟೋಟಲ್ ಆಗಿ ನಾವೇ ಕನ್ಸ್ಟ್ರಕ್ಷನ್ಗೆ ಡಿಸೈನ್ನ ಕೊಡ್ತೇವೆ. ಡಿಸೈನ್. ಓಕೆ. ಎರಡನೇದಾಗಿ ಅವ್ರಿಗೆ ಪ್ರೊಕ್ಯೂರ್ಮೆಂಟ್ ಆಫ್ ಕೌಸ್, ಅಂದರೆ ಹಸುಗಳನ್ನ ನಮ್ಮ ಕಡೆಯಿಂದಾನೇ ಕೊಡ್ತಾ ಇದ್ದೇವೆ. ಯಾವ ಬ್ರೀಡ್ನ ತಗೋಬೇಕು, ಹೆಂಗೆ ಚೂಸ್ ಮಾಡ್ಕೋಬೇಕು, ಡಿಪೆಂಡ್ಸ್ ಆನ್ ದೇರ್ ಕ್ರೈಟೀರಿಯಾ, ಯಾವ ಥರ ಅವ್ರಿಗೆ ಬೇಕು ಆ ಥರ ನಾವು ಕೊಡ್ತಾ ಇದ್ದೀವಿ. ಸೊ HF ಆದರೆ HF, ಜರ್ಸಿ ಆದರೆ ಜರ್ಸಿ. ಹಸುಗಳು ತೊಗೊಂಡಾದ್ಮೇಲೆ ಅವರು ಯಾವ ರೀತಿ ಕೊಡ್ತೀರಾ? ಇವನ್ ಡಿಪೆಂಡ್ಸ್ ಆನ್. ನಾಟಿ, ಗೀರು ಎಲ್ಲ ಸಿಗುತ್ತೆ. ಹಳ್ಳಿ ಕಾರಿಂದ ಹಿಡಿದು, ಗಿರಿಂದ ಹಿಡಿದು, ಶಾಯಿವಾಲಿಂದ ಹಿಡಿದು, ಕಾಂಕ್ರೇಜಿಂದ ಹಿಡಿದು ನಿಮಗೆ ಎಲ್ಲ ಸಿಗುತ್ತೆ. ಇವನ್ ಪುಂಗ್ನೂರು ಸಿಗುತ್ತೆ. ಓಕೆ. ಸಿಗುತ್ತೆ. ಬಟ್ ಅದನ್ನೆಲ್ಲ ನೆಕ್ಸ್ಟ್ ನಾವು ಹೇಳ್ತೇನೆ. ನಂತರ ನಿಮಗೆ ಸೆಮೆನ್ಸ್, ಅದನ್ನು ಬ್ರೀಡ್ ಮಾಡೋಕ್ಕೆ ಸೆಮೆನ್ಸ್ ಆಗಿರ್ಬೋದು. ಓಕೆ. ನಂತರ ಸೆಮೆನ್ಸ್ ಆದಮೇಲೆ ರೈತರಿಗೆ ಏನಾಗುತ್ತೆ, ಯಾವ ರೀತಿ ಫೀಡಿಂಗ್ ಮಾಡಬೇಕು ಅನ್ನೋದು ಗೊತ್ತಲ್ಲ. ನಾವು ಅದಕ್ಕೆ ಚಾರ್ಟ್ ಕೊಟ್ಬಿಡ್ತೀವಿ. ಅಂದರೆ ಮಾರ್ನಿಂಗ್ ಎಷ್ಟು kg ಏನು ಕೊಡಬೇಕು, ಪ್ರತಿ ಒಂದು ತೂಕದಲ್ಲೇ ಇರಬೇಕು. ಓಕೆ. ಸೊ ಅದಕ್ಕಾಗಿ ನಾವೇ ನಿಮಗೆ ಚಾರ್ಟ್ನ ಕೊಡ್ತೀವಿ, ಫುಡ್ ಚಾರ್ಟ್ ಆದಮೇಲೆ ಮಿಷಿನರೀಸ್ ಆಗಿರ್ಬೋದು, ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಸಪ್ಲಿಮೆಂಟ್ಸ್ ಆಗಿರ್ಬೋದು. ಸಪ್ಲಿಮೆಂಟ್ಸ್ ಇಸ್ ವೆರಿ ಮಚ್ ನೆಸೆಸರಿ. ಸಪ್ಲಿಮೆಂಟ್ಸ್ ಏನು ಅನ್ಕೊಂಡ್ಬಿಟ್ಟಿದ್ವಿ ನಾವೆಲ್ಲ, ಹಸುಗಳನ್ನ ಬರೀ ಮೇವು ಕೊಟ್ಟರೆ ಹಾಕ್ಬಿಟ್ರೆ ಹಾಲು ಬರುತ್ತೆ ಅಂತ. ನೋವೇರ್ ಸರ್. ನೋಡಿ, ಸಪ್ಲಿಮೆಂಟ್ಸ್ ಅನ್ನೋದು ಬೇಕೇ ಬೇಕು. ಇವಾಗ ನಾವು ಒಂದು ಗಾಡಿ ಇದೆ, ದಿನ ಅದಕ್ಕೆ ಫುಲ್ ಟ್ಯಾಂಕ್ ಹಾಕೊಂಡು ನಾನು ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇದ್ದೀನಿ. ಸಮ್ ಡೇ ಇಟ್ ವಿಲ್ ಸ್ಟಾಪ್. ವೈ? ಇಂಜಿನ್ ಆಯಿಲ್ ಇರಲ್ಲ, ಬ್ರೇಕ್ ಆಯಿಲ್ ಇರಲ್ಲ, ಅಂದಾಗ ಸೀಸ್ ಆಗೋಗುತ್ತೆ. ಅದೇ ರೀತಿ ಹಸುಗಳು ಬರೀ ನೀವು ಮೇವು ಹಾಕಿದ್ರೆ ಸಾಗಲ್ಲ, ಸಪ್ಲಿಮೆಂಟ್ಸ್ ಕೊಡಬೇಕು. ಅದಕ್ಕೆ ಅಂತ ರೈತರಿಗೆ ನಾವೇ ಸಪ್ಲಿಮೆಂಟ್ಸ್ ಇದೆ, ಓನ್ ಬ್ರ್ಯಾಂಡಲ್ಲಿ ಸಪ್ಲಿಮೆಂಟ್ಸ್ ಕೊಡ್ತಾ ಇದ್ದೀವಿ. ಸೊ ಮೆಡಿಕಲ್ ಫೆಸಿಲಿಟಿ ಕೊಡ್ತಾ ಇದ್ದೀವಿ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್. ಒಬ್ಬ ಹೈನುಗಾರಿಕೆ ರೈತ ಮುಂಚೆ ಸರ್ ಟ್ರೈನಿಂಗು ಕೊಡ್ತೀರಾ? ಟ್ರೈನಿಂಗ್, ಪರ್ಸನಲ್ ಟ್ರೈನಿಂಗ್, 1-to-1 ಪರ್ಸನಲ್ ಟ್ರೈನಿಂಗ್ ಇರುತ್ತೆ ನಮ್ಮ ಆಫೀಸಲ್ಲೇ. ಯಾಕಂದ್ರೆ ಇವಾಗ ಹೊಸ ರೈತರು ಜಾಬ್ದು ನಿಮ್ಗೆ ಗೊತ್ತೇ ಇದೆ ಇವಾಗ ಏನು ಸಿಚುವೇಶನ್ ಇದೆ ಅಂತ. ಸೊ ಹೊಸ ರೈತರು, ಯುವಕರು ಏನೋ ಒಂದು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಬಂಡವಾಳ ಮಾಡಿಕೊಂಡು ಸರ್, ನೋಡಿ ಸರ್, ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಟ್ರೈನಿಂಗ್ ಇಂಪಾರ್ಟೆಂಟ್. ಯಾವತ್ತಿದ್ರೂ ಸರ್ ಕೆಲಸ ಎಲ್ಲರಿಗೂ ಏನಾಗಿದೆ ಗೊತ್ತಾ ಸರ್, ಅವ್ರವ್ರ ಮನಸ್ಸಲ್ಲಿ ಅನ್ಕೊಂಡ್ಬಿಟ್ಟಿದ್ದಾರೆ ನಾನು ಕೆಲಸಕ್ಕೆ ಹೋಗಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಬಿಕಾಸ್ ಅವ್ರ ಅಪ್ಪ ಅಮ್ಮದಿರು ಏನು ಮಾಡಿಬಿಟ್ಟಿರ್ತಾರೆ, ನೀನು ಕೆಲ್ಸಕ್ಕೆ ಹೋಗಬೇಕು ಫ್ರಮ್ ದ ಚೈಲ್ಡ್ಹುಡ್. ನೀನು ಕೆಲ್ಸಕ್ಕೆ ಹೋಗಬೇಕು ಅಂತ ಪುಷ್ ಮಾಡ್ತಾ ಇರ್ತಾರೆ. ಆ ಬ್ಯಾರಿಗೇಡ್ಸಿಂದ ಬಿಟ್ಟು ಆಚೆ ಬರಬೇಕು. ನಾನು ಯಾಕೆ ಸಾಧನೆ ಮಾಡೋಕ್ಕಾಗಲ್ಲ, ನಾನು ಮಾಡಬೇಕು, ಇದರಲ್ಲೇ ನಾನು ಗೆಲ್ತೀನಿ ಅನ್ನೋದಿರಬೇಕು. ನಾನು ಪ್ರತಿಯೊಬ್ಬರಿಗೂ ಹೇಳೋದೊಂದೇ, ನಾನೊಬ್ಬ ಚಪ್ಪಲಿ ಹೊಲಿಯೋನಾದರೂ ನಂತರ ಚಪ್ಪಲಿ ಇನ್ಯಾರೂ ಹೊಲಿಬಾರ್ದು. ಆ ರೀತಿ ಛಲ ಇರಬೇಕು ಒಬ್ಬ ಮನುಷ್ಯನಿಗೆ. ಗೊತ್ತಾಯ್ತಲ್ಲ? ಸೇಮ್ ವೇ ಒಂದು ಡೈರಿ ಫಾರ್ಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ನಮ್ಮೂರಲ್ಲಿ ನಾನು ಕಟ್ಟಿ ನಂತರ ಇನ್ಯಾರೂ ಇರಬಾರ್ದು. ಆ ಮನೋಭಾವನೆ ಇದ್ದರೆ ಹಿ ವಿಲ್ ವಿನ್. ನಾನು ಎಲ್ಲರ ಥರನೂ ಇರ್ತೀನಿ ಅಂದರೆ 100ರಲ್ಲಿ ಒಬ್ಬರು ತಿನ್ಕೊಂಡು ಉಣ್ಕೊಂಡು ಮಜಾ ಮಾಡಿ ಭಗವಂತ ಕರೆದಾಗ ಹೋಗ್ತಾ ಇರ್ತೀನಿ. ಸಾಧನೆ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಸರ್. ಎಸ್ ಸರ್. ಅಫ್ಕೋರ್ಸ್ ನೀವು ಹೇಳೋದು ಕರೆಕ್ಟು. ಬಟ್ ಏನಂದರೆ ನಿಮ್ಮ ಕಡೆಯಿಂದ ಏನಾದರೂ ಟ್ರೈನಿಂಗ್ ಫೆಸಿಲಿಟೀಸ್ ಇದಾವ? ಇದೆ ಸರ್. ಟ್ರೈನಿಂಗ್ ಫೆಸಿಲಿಟಿ ನಮ್ಮ ಆಫೀಸಲ್ಲೇ ಇರ್ತದೆ. ನಮ್ಮಲ್ಲಿ ಮೆಂಬರ್ಶಿಪ್ ಎಲ್ಲ ಇರ್ತದೆ. ನಮ್ಮ ಹೆಲ್ಪ್ಲೈನ್ ನಂಬರ್ನ ತೊಗೊಬೋದು, 9008453377 ಅಂತ ಹೇಳಿ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಎನಿ ಟೈಮ್. ಸೋಮವಾರದಿಂದ ಶನಿವಾರ ನಮ್ಮ ಸಂಸ್ಥೆ ಓಪನ್ ಇರುತ್ತೆ. ಸಹಾಯವಾಣಿ ನಂಬರ್ ಅಂತ ಮಾಡಿದ್ದೀವಿ, ಹೆಲ್ಪ್ಲೈನ್ ನಂಬರ್ ಅಂತ. ಅದಕ್ಕೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಖಂಡಿತ ಬನ್ನಿ. ಈ ಕಾಂಪಿಟೇಷನ್ ಎಲ್ಲ ಹೆಂಗಿದೆ ಅಂದರೆ, ಇದರಲ್ಲಿ ನಾವು ಎಲ್ಲ ತಿಳ್ಕೊಂಡಾದ್ಮೇಲೆ ಕಾಂಪಿಟೇಷನ್ಗೆ ಬರಬೇಕು. ನಾನು ಮಾಡಿರೋ ಉದ್ದೇಶ ನಾನು ರೆಕಾರ್ಡ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಆದರೆ, ಇನ್ನೊಂದು ಉದ್ದೇಶ ನನ್ನನ್ನು ನಂಬಿ ಏನು 9,000 ಜನ ರೈತರಿದ್ದಾರೆ, ಆ ರೈತರಿಗೆ ನಾನು ತೋರಿಸ್ಬೇಕಾಗಿತ್ತು. ಗೊತ್ತಾಯ್ತಲ್ಲ? ನಾವು ಹೌದಪ್ಪ ಮಾಡ್ಬೋದು, ಯಾಕೆ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಸೊ ಅದೇ ರೀತಿಯಲ್ಲಿ ಪ್ರಯತ್ನ ಬೀಳ್ತಾ ಇದ್ದೀವಿ. ನೋಡೋಣ ಸರ್, ಸಂಜೆ ರಿಸಲ್ಟ್ ನೋಡೋಣ. ಹೋಪ್ ಫಾರ್ ದ ಬೆಸ್ಟ್. ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ರಿ, ಅದಕ್ಕೆ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗಲಿ ಸರ್. ಓಕೆ, ಥ್ಯಾಂಕ್ ಯು ಸರ್.